ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ನಮ್ಮ ಮನೆ ದೇವರಾದಂಥ ಬಾದಾಮಿ ಬನಶಂಕರಿ ಅಮ್ಮನವರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಅಣ್ಣವರ ಒಂದು ಓನ್ ವೆಹಿಕಲಲ್ಲೇ ಹೋಗಿದ್ದು ನಾವು. ತುಂಬ ಚೆನ್ನಾಗಿತ್ತು ಪ್ರವಾಸ. ಹೇಗಿತ್ತು ಪ್ರವಾಸ ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ನೋಡಿ, ಇಷ್ಟು ಜನ ಹೊರಟಿದ್ವಿ. ತುಂಬ ಚಿಕ್ಕದು ಕಾರು, ಹಾಗಾಗಿ ಎಷ್ಟು 6ರಿಂದ ಮಕ್ಕಳನ್ನೆಲ್ಲ ಸೇರಿ ನಾವು 8 ಜನ ಏನೋ ಇದ್ವಿ. ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ. ಮಕ್ಕಳು ಚಿಕ್ಕವರಿದ್ವಲ್ವ, ಅಣ್ಣನ ಮಕ್ಕಳು ತೊಡೆ ಮೇಲೆ ಕೂರಿಸ್ಕೊಂಡು ಹೋಗಿದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳನ್ನು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಎಲ್ಲೋ ಅಲ್ವಾ. ಮಕ್ಕಳ ಸಲುವಾಗಿ ನಾವು ಹೋಗೋದು, ರಜೆ ಇದ್ದರೆ ಮಕ್ಕಳ ಸಲುವಾಗಿ ನಾವು ಹೊರ್ಗಡೆ ಹೋಗೋದು ಅಲ್ವಾ. ಇನ್ನೂ ರಜೆ ಮುಗ್ದಿರಲಿಲ್ಲ, ಇನ್ನೂ ಸ್ವಲ್ಪ ಬಾಕಿ ಇತ್ತು, ಆಗ ಹೋಗಿದ್ದು ನಾವು. ಮಗಳು ಹಾಸ್ಟೆಲ್ಗೆ ಹೋಗ್ತಾ ಇದ್ವಲ್ವ, ಹಾಗಾಗಿ ಒಂದು ಸಲ ಮನೆ ದೇವರ ದರ್ಶನ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಆಮೇಲೆ ಹಾಸ್ಟೆಲ್ಗೆ ಬಿಡೋಣ ಅಂತ ಹೋಗಿದ್ದು. ಇದು ತುಂಗಭದ್ರಾ ಡ್ಯಾಮ್, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸ್ವಲ್ಪ ನೀರು ಕಡಿಮೆ ಆಗಿದೆ, ಮತ್ತೆ ಮಳೆ ಬಂದರೆ ತುಂಬಿಕೊಳ್ಳುತ್ತೆ. ನೀರು ತುಂಬ ಇದ್ದರೆ ಡ್ಯಾಮಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಮುಂದೆ ಬಂದರೆ ಹೊಸಪೇಟೆ, ಇದು ಬೈಪಾಸಲ್ಲಿರೋದು. ಅಂಡರ್ಗ್ರೌಂಡು ತುಂಬ ಚೆನ್ನಾಗಿದೆ, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಈ ಕಡೆ ಓಡಾಡ್ದವ್ರಿಗೆಲ್ಲ. ಮಕ್ಳಿಗಂತೂ ತುಂಬಾ ಖುಷಿ ಈ ಕಡೆ ಬಂದಾಗ. ಅದು ಫುಲ್ಲು 1 ಕಿಲೋಮೀಟ್ರ್ ಏನೋ ಇದೆ ಅನಿಸುತ್ತೆ. ಅದು ಮುಗಿಯೋವರೆಗೂ ಕಿರ್ಚಿ ಕೂಗಾಡಿ ಸಿಳ್ಳೆ ಹಾಕ್ಬಿಡ್ತಾರೆ. ನನ್ನ ಮಕ್ಕಳಂತೂ ಬಸ್ಸಲ್ಲಿ ಹೋಗುವಾಗೂ ಆದರೂ ಅಷ್ಟೇ, ಕಾರಲ್ಲಿ ಹೋಗುವಾಗೂ ಅಷ್ಟೇ ಖುಷಿ ಇಲ್ಲಿ ಮಕ್ಳಿಗೆ ಬಂದಾಗ. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ, ಒಂದು ಯಾವುದೋ ಹಳ್ಳಿ, ತುಂಬ ಚೆನ್ನಾಗಿತ್ತು. ಹೊಲದಲ್ಲಿ ಒಂದು ದೇವಸ್ಥಾನ ಇತ್ತು, ನೀರಿಂದು ಅನುಕೂಲ ಚೆನ್ನಾಗಿತ್ತು, ನೆರಳೆಲ್ಲ ಇತ್ತು ಅಲ್ವ. ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಬಿಡೋಣ. ಟೈಮ್ ಬೇರೆ ಆಗಲೇ 2:30-3 ಗಂಟೆ ಏನೋ ಆಗಿತ್ತು. ಮಕ್ಕಳೆಲ್ಲ ಹಸಿವು ಅಂತ ಇದ್ದರು. ಮನೆಯಿಂದನೇ ಎಲ್ಲ ಬುತ್ತಿ ಎಲ್ಲ ತೊಗೊಂಡೋಗಿದ್ವಿ, ಊಟಕ್ಕೆಲ್ಲ ತೊಗೊಂಡೋಗಿದ್ವಿ. ಏನೇನು ತೊಗೊಂಡೋಗಿದ್ವಿ ಅಂತ ಹೇಳ್ತೀನಿ. ಇದು ಮೊದಲಿಗೆ ಗಿಣ್ಣು. ನಾವು ಟ್ರಿಪ್ ಹೋಗೋಕ್ಕೆ ಹಿಂದಿನ ದಿನ ಯಾರೋ ಗಿಣ್ಣು ಹಾಲು ಕೊಟ್ಟಿದ್ದರು. ಗಿಣ್ಣು ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅದು 2ನೇ ದಿನದ ಹಾಲು ಅಲ್ವಾ, 2ನೇ ದಿನದೋ 3ನೇ ದಿನದೋ, ಹಾಗಾಗಿ ಪೀಸ್ ಗಿಣ್ಣು ಬರೋದಿಲ್ಲ, ಹಾಗೇ ಬರೋದು. ತುಂಬ ಚೆನ್ನಾಗಿತ್ತು ಗಿಣ್ಣು, ಚಪಾತಿ, ಖಾರ ಚಟ್ನಿ, ಮತ್ತು ಶೇಂಗಾ ಚಟ್ನಿ ಪುಡಿ, ಮೊಸರು ಬುತ್ತಿಯನ್ನು, ಹಾಗೆ ಸ್ನ್ಯಾಕ್ಸಿಗೆ ಪೇಪರ್ ಅವಲಕ್ಕಿ ಒಗ್ಗರಣೆ, ಮತ್ತು ಚಕ್ಲಿ, ಸ್ವೀಟ್ಸು ಎಲ್ಲ ತೊಗೊಂಡೋಗಿದ್ವಿ. ತುಂಬ ಚೆನ್ನಾಗಿತ್ತು. ಹೊರ್ಗಡೆ ಊಟ ಮಾಡೋದೇ ಒಂದು ಚೆಂದ ಅಲ್ವಾ. ಹೊರಗಡೆ ಹೋದಾಗ ಒಂದು ತುತ್ತು ಎಕ್ಸ್ಟ್ರಾನೇ ಹೋಗುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಬೇಗ ಊಟ ಮುಗಿಸ್ಕೊಂಡು ನೋಡಿ, ಸೌತೆಕಾಯಿ, ಈರುಳ್ಳಿ ಎಲ್ಲ ಜೊತೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಬಿಡಿ, ಹೊರಗಡೆ ಹೋದಾಗ ಅಲ್ವಾ. ಹಾಗೆಯೇ ಹೊಲದಲ್ಲಿ ಬೋರ್ವೆಲ್ ಇತ್ತು. ನಮ್ಮ ಇವಾಗಿನ ಮಕ್ಕಳಿಗಂತೂ ಬೋರ್ವೆಲ್ಲು ಎಲ್ಲ ಸಿಗೋದೇ ಕಡಿಮೆ, ತುಂಬ ಕಡಿಮೆ. ಹಳ್ಳಿಗಳಲ್ಲಿ ಮಾತ್ರ ಬೋರ್ವೆಲ್ಸ್ ನಾವು ನೋಡೋಕ್ಕಾಗೋದು ಅಲ್ವಾ. ಬೋರ್ವೆಲ್ ಸಿಕ್ಬಿಟ್ಟಿತ್ತು, ತುಂಬ ಖುಷಿಯಾಗಿ ಜಗ್ತಾ ಇದ್ದರು. ಅಯ್ಯೋ, ನನ್ನ ಮಗಳಂತೂ ಕಷ್ಟಪಟ್ಟು ಬೋರ್ವೆಲ್ ಜಗ್ತಾ ಇದ್ಲು. ತುಂಬ ತುಂಬ ಹಾರ್ಡಿತ್ತು ಅದು. ಅದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ನನ್ನ ಮಕ್ಕಳಿಗೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೊರಟ್ವಿ. ಸ್ವಲ್ಪ ಹಾಗೆ ಮಕ್ಕಳೆಲ್ಲ ನಿದ್ದೆ ಮಾಡ್ತಾಯಿದ್ರು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಬಾದಾಮಿಗಿಂತ ಇನ್ನೂ ಹಿಂದೆಯೇ ಅಲ್ಲಿ ಗಜೇಂದ್ರಗಡ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಒಂದು ತುಂಬ ಒಳ್ಳೆಯ ಒಂದು ದೇವಸ್ಥಾನ ಇದೆ, ಕಾಲಕಾಲೇಶ್ವರ ದೇವಸ್ಥಾನ ಇದೆ. ನೀವು ಆ ಕಡೆ ಹೋದಾಗ ಖಂಡಿತ ನೀವು ಮಸ್ಟ್ ಆ್ಯಂಡ್ ಶುಡ್ ದರ್ಶನ ಮಾಡಿಕೊಂಡೇ ಬನ್ನಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು, ಅದು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಈ ವಿಡಿಯೋದಲ್ಲಿ ಹಾಕಲ್ಲ ನಾನು, ಅದು ಬೇರೆ ಸಪ್ರೇಟ್ ಹಾಕ್ತೀನಿ. ಅಲ್ಲಿಂದ ನಾವು ಬಾದಾಮಿಗೆ ಬಂದ್ವಿ. ಬಾದಾಮಿಗೆ ಬಂದು ರೂಮೆಲ್ಲ ಮಾಡಿ ನೈಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಅಷ್ಟರೊಳಗಾಗಲೇ ಟೈಮ್ ಆಗಿ ಕ್ಲೋಸ್ ಆಗಿತ್ತು ದೇವಸ್ಥಾನ. ಹಾಗೆ ಹೊರಗಡೆ ಈ ಡೋರಲ್ಲಿ ಕಾಣ್ತಾ ಇತ್ತು ಅಮ್ಮನ ಮುಖ. ನೋಡಿಕೊಂಡು ಹೋಗಿ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಇದು ಮಾರನೇ ದಿನದ ವಿಡಿಯೋ. ಮಾರನೇ ದಿನ ಬೇಗ ಎದ್ದು ಸ್ನಾನಗಳೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡಲಿಕ್ಕೆ ಕಾಯಿ ಎಲ್ಲ ತೊಗೊಂಡು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಕ್ಯೂವಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು. ಎಷ್ಟಿತ್ತು ಕ್ಯೂ ಅಂದರೆ, ನಾವು ಬರೀ ಕ್ಯೂವಲ್ಲೇ 1 ಅವರ್ ಏನೋ ನಿಂತಿದ್ವಿ, ಅಷ್ಟು ಕ್ಯೂ ಇತ್ತು. 1-1.5 ತಾಸೆಲ್ಲ ನಿಂತಿದ್ವಿ ಕ್ಯೂವಲ್ಲಿ. ಸಿಕ್ಕಾಪಟ್ಟೆ ರಶ್ ಇತ್ತು. ವಾರ ಬೇರೆ ಅಲ್ವಾ, ಶುಕ್ರವಾರ, ತುಂಬಾ ಜನ. ನೀವು ಯಾವಾಗಲೇ ದೇವಸ್ಥಾನಕ್ಕೆ ಹೋದ್ರೂ ದೇವರು ಯಾವಾಗಲೂ ಗುಡೀಲಿ ಇದ್ದೇ ಇರ್ತಾರೆ ಅಲ್ವಾ. ಬೇರೆ ದಿನ ಹೋದರೂ ಏನು ತೊಂದರೆ ಇಲ್ಲ. ಬೇರೆ ದಿನ ಹೋದರೆ ಚೆನ್ನಾಗಿ ದರ್ಶನ ಮಾಡ್ಬೋದು ಅಮ್ಮಂದು. ವಾರ ದಿನಗಳಲ್ಲಿ ಹೋದರೆ ಅಷ್ಟೊತ್ತು ಕ್ಯೂವಲ್ಲಿ ನಿಂತಿದ್ದಕ್ಕೂ ದೇವ್ರನ್ನ ಸರಿಯಾಗಿ ನೋಡೋಕ್ಕೆ ಬಿಡೋದಿಲ್ಲ. ಹೋಗಿ ಅಂತ ತಳ್ತಾ ಇರ್ತಾರೆ. ಸ್ವಲ್ಪ ಬೇಜಾರು ಅನಿಸ್ಬಿಡುತ್ತೆ. ಹಾಗಾಗಿ ಬೇರೆ ದಿನ ಹೋದರೆ ತುಂಬ ಚೆನ್ನಾಗಿರುತ್ತೆ. ರೂಮು ಸಹ ಚೆನ್ನಾಗಿ ಸಿಗುತ್ತೆ. ಒಳಗಡೆ ಎಲ್ಲೂ ವಿಡಿಯೋ ಮಾಡೋ ಹಾಗಿರಲಿಲ್ಲ ಅಲ್ವಾ. ಹಾಗಾಗಿ ಸುತ್ತಮುತ್ತ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ಅಷ್ಟೋ ಇಷ್ಟೋ ಏನಾದರೂ ಲೋಪದೋಷಗಳಿದ್ದರೆ ಕ್ಷಮೆ ಇರಲಿ.
ನೋಡಿ ಇದು ಕ್ಯೂನೇ, ತುಂಬ ಕ್ಯೂ ಇತ್ತು. ಹೇಗೋ ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು, ಪರವಾಗಿಲ್ಲ. ನಾವು ಹೋಗಿರೋದೇ ವಾರ ದಿನ ಹೋಗಿದ್ದೆವಲ್ವ, ತಕ್ಕಮಟ್ಟಿಗೆ ಆಯಿತು, ಪರವಾಗಿಲ್ಲ. ಅಮ್ಮನ ನೋಡಿದ್ವಲ್ಲ ಅದೇ ಖುಷಿ. ಕ್ಯೂವಲ್ಲಿ ಎಷ್ಟೊತ್ತು ನಿಂತಿದ್ರು ಅದು ಸುಸ್ತು ಆಯಸ್ಸೆಲ್ಲ ಹೋಗ್ಬಿಡತ್ತೆ. ಅಮ್ಮನ ಒಂದು ದರ್ಶನ ಮಾಡಿದ ತಕ್ಷಣ ಅಲ್ಲಿಂದ ಹೊರಗಡೆ ಬಂದು ಕರ್ಪೂರ ಎಲ್ಲ ಹಚ್ಚಿ, ದೀಪ ಎಲ್ಲ ಹಚ್ಚಿ ಅಮ್ಮನ ಮತ್ತೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಮಧ್ಯಾಹ್ನ ಊಟ ಇತ್ತು. ಊಟ ಎಲ್ಲ ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ಇತ್ತು. ಪ್ರಸಾದ ಮಾಡಿಕೊಂಡು ನೆಕ್ಸ್ಟ್ ಊರಿಗೆ ಹೋಗೋಣ ಅಂತ ರೆಡಿ ಆದ್ವಿ. ನೋಡಿ ಹಾಗೆಯೇ ಅಲ್ಲೊಂದೆರಡು ಫೋಟೋವನ್ನು ತೆಗೆಸ್ಕೊಂಡು ಬಂದ್ವಿ ಅಷ್ಟೇ. ನೈಟ್ ಫೋಟೋ ತೆಕ್ಕೊಂಡ್ವಿ, ಬೆಳಗ್ಗೆ ಎಲ್ಲ ತೆಕ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ರಶ್ ಇದ್ದಿದ್ದ ಕಾರಣದಿಂದ. ಅಲ್ಲಿಂದ ನಾವು ಬೇರೆ ಯಾವ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಮತ್ತೆ ಸಿಗೋಣ, ಬಾಯ್.